ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ಒಬ್ಬ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಸೇನಾನಿ ಜೈಲಿನಲ್ಲಿ ಬಂದಿಯಾಗಿದ್ದರು. ಇದು ನಿಮಗೆ ಗೊತ್ತಾ? ಹೌದು, ಅವರ ಹೆಸರೇ ವಿನಾಯಕ್ ದಾಮೋದರ್ ಸಾವರ್ಕರ್. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಕುಟುಂಬದ ಅಣ್ಣನನ್ನು ತಮ್ಮನನ್ನು ಸಮರ್ಪಿಸಿ ತಮ್ಮ ಯೌವನದ ಸುಮಾರು 10-11 ವರ್ಷಗಳನ್ನು ಕಠಿಣ ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ಮಹಾನ್ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಂದರೆ ವೀರ ಸಾವರ್ಕರ್ ಅವರದ್ದು. ಸ್ವಾತಂತ್ರ್ಯ ಪಡೆದ ನಂತರವೂ ಕೂಡ ಸಾವರ್ಕರ್ ಅವರ ಜೀವನ ಸುಲಭವಾಗಿರಲಿಲ್ಲ. ಅವರ ಭಾಷಣಗಳನ್ನು ಕೇಳದ ಹಾಗೆ ಮಾಡಿದರು. ಅವರನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ಆಗಿನ ಸರ್ಕಾರ ಮಾಡಿತ್ತು. ಅಂದರೆ ಸಾವರ್ಕರ್ ಅವರ ಶಕ್ತಿ, ತಾಕತ್ತು ಎಷ್ಟಿತ್ತು ಅನ್ನೋದನ್ನು ನೀವು ಅರ್ಥಕೊಳ್ಳಿ. 1950ರಲ್ಲಿ ಪಾಕಿಸ್ತಾನದ ಪ್ರಧಾನಿ ಲಿಯಾಕತ್ ಅಲಿ ಖಾನ್ ಅವರ ದೆಹಲಿ ಭೇಟಿ ಸಂದರ್ಭದಲ್ಲಿ ಆಗಿನ ನೆಹರು ಸರ್ಕಾರ ವೀರ ಸಾವರ್ಕರ್ ಅವರನ್ನು ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಸುಮಾರು 100 ದಿನಗಳ ಕಾಲ ಬಂಧನದಲ್ಲಿ ಇಟ್ಟಿದ್ದು. ಇಂತಹ ಅನೇಕ ವಿಷಯಗಳು ವೀರ ಸಾವರ್ಕರ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಗೊಂಡು ನಾಳೆ ಮತ್ತೆ ನಾನು ಬರ್ತಾ ಇದ್ದೀನಿ. ವೀರ ಸಾವರ್ಕರ್ ಅವರ ಬಗ್ಗೆ ವಿಶೇಷ ಒಲವಿದ್ದಂಥವರು, ವೀರ ಸಾವರ್ಕರ್ಗೆ ಜೈಕಾರ ಹಾಕಬೇಕನ್ನುವವರು ಕಾಮೆಂಟ್ನಲ್ಲಿ ಒಂದೇ ಮಾತರಂ ಅಂತ ಬರೀರಿ. ನಮಸ್ಕಾರ.